ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಶ್ರೀಮಚ್ಛಂಕರಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷೆಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 237ನೇ ಶ್ಲೋಕ. ಅತಃ ಪರಂ ಬ್ರಹ್ಮ ಸದದ್ವಿತೀಯಂ ವಿಶುದ್ಧವಿಜ್ಞಾನಘನಂ ನಿರಂಜನಂ ಪ್ರಶಾಂತಮಾದ್ಯಂತವಿಹೀನಮಕ್ರಿಯಂ ನಿರಂತರಾನಂದರಸಸ್ವರೂಪಂ. 238ನೇ ಶ್ಲೋಕ. ನಿರಸ್ತಮಾಯಾಕೃತಸರ್ವಭೇದಂ ನಿತ್ಯಂ ಸುಖಂ ನಿಷ್ಕಲಮಪ್ರಮೇಯಂ ಅರೂಪಮವ್ಯಕ್ತಮನಾಖ್ಯಮವ್ಯಯಂ ಜ್ಯೋತಿಸ್ವಯಂ ಕಿಂಚಿದಿದಂ ಚಕಾಸ್ತಿ. ಈ ಎರಡು ಶ್ಲೋಕಗಳಲ್ಲಿ ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರು ಆ ಬ್ರಹ್ಮಸ್ವರೂಪದ ನಿರೂಪಣೆಯನ್ನು ನಮಗೆ ಬಹಳ ಸುಂದರವಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಬ್ರಹ್ಮ ಅಂತಂದ್ರೆ ಬೃಹದ್ರೂಪತ್ವಾದ್ ಬ್ರಹ್ಮ ಇತ್ಯುಚ್ಯತೆ ಅಂತ ಹೇಳ್ತಾರೆ. ಯಾವುದು ಎಲ್ಲದಕ್ಕಿಂತಲೂ ಅತ್ಯಂತ ದೊಡ್ಡ ವಸ್ತುವಿದೆಯೋ ಅದು ಬ್ರಹ್ಮ ಅಂತ ಹೇಳಿಸಿಕೊಡುತ್ತದೆ. ಬ್ರಹ್ಮಕ್ಕಿಂತಲೂ ದೊಡ್ಡದಾಗಿರ್ತಕ್ಕಂಥ ವಸ್ತು ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಅದಕ್ಕೆ ಉಪನಿಷತ್ನಲ್ಲಿ ಹೇಳ್ತಾರೆ, ಇಂದ್ರಿಯೇಭ್ಯ ಪರಾಹ್ಯರ್ಥ ಅರ್ಥೇಭ್ಯಶ್ಚ ಪರಂ ಮನಃ ಮನಸಸ್ತು ಪರಾಬುದ್ಧಿ ಬುದ್ಧಿರಾತ್ಮ ಮಹಾನ್ ಪರಃ ಮಹತಃ ಪರಮೋ ವ್ಯಕ್ತಂ ಅವ್ಯಕ್ತಾತ್ ಪುರುಷಃ ಪರಃ ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಟ ಸಾ ಪರಾಗತಿ ಅಂತ ಹೇಳಿದರು. ಇಂದ್ರಿಯಗಳಿಗಿಂತಲೂ ವಿಷಯಗಳು ಅತ್ಯಂತ ಸೂಕ್ಷ್ಮದವು. ಈ ವಿಷಯಗಳಿಗಿಂತಲೂ ಮನಸ್ಸನ್ನುವಂಥದ್ದು ಇನ್ನೂ ಸೂಕ್ಷ್ಮದ. ಮನಸ್ಸಿಗಿಂತಲೂ ಬುದ್ಧಿ ಅನ್ನುವಂಥದ್ದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಬುದ್ಧಿಗಿಂತಲೂ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಮಹತ್ತತ್ವ. ಅದು ವ್ಯಾಪಕವೂ ಅದ, ಅತ್ಯಂತ ಸೂಕ್ಷ್ಮವೂ ಅದ. ಆ ಮಹತ್ತತ್ವಕ್ಕಿಂತಲೂ ಮತ್ತೂ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಅವ್ಯಕ್ತ ಅಂತ. ಅವ್ಯಕ್ತ ತತ್ವ ಬಹಳ ಸೂಕ್ಷ್ಮ ವ್ಯಾಪಕವಾಗಿರ್ತಕ್ಕಂಥದ್ದು. ಇವು ಒಂದಕ್ಕೊಂದು ಸಾತಿಶಯ ವ್ಯಾಪಕದಿಂದ ಕೂಡಿಕೊಂಡಿದ್ದಾವೆ. ಈ ಅವ್ಯಕ್ತ ತತ್ವಕ್ಕಿಂತಲೂ ಇನ್ನೂ ಸೂಕ್ಷ್ಮವಾಗಿರ್ತಕ್ಕಂಥ ವಸ್ತು ಯಾವುದು ಅಂತಂದರೆ ಪುರುಷ ಅಂದರೆ ಇಡೀ ಪರಬ್ರಹ್ಮ ವಸ್ತು. ಆ ಪರಬ್ರಹ್ಮ ವಸ್ತು ಅತ್ಯಂತ ವ್ಯಾಪಕವೂ ಅದ ಮತ್ತು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಅದ. ಯಾಕಂದರೆ ಇದಕ್ಕಿಂತಲೂ ಮತ್ತೊಂದು ವ್ಯಾಪಕವಾಗಿರ್ತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ವಸ್ತು ಮತ್ತೊಂದಿಲ್ಲ. ಸಾ ಕಾಷ್ಟ ಸಾ ಪರಾಗತಿ ಅಂತ ಶ್ರುತಿ ನಮಗೆ ಬೋಧ ಮಾಡ್ತದೆ. ಬ್ರಹ್ಮವಸ್ತುಕ್ಕಿಂತಲೂ ಇನ್ನೂ ಅತಿ ನಿರತಿಶಯವಾಗಿರ್ತಕ್ಕಂಥ ವ್ಯಾಪಕವಾಗಿರ್ತಕ್ಕಂಥ ತತ್ವ ಮತ್ತೊಂದು ಅದೇನು ಅಂತಂದರೆ ಇಲ್ಲ. ಇಷ್ಟೊಂದು ಸೂಕ್ಷ್ಮವಾಗಿರ್ತಕ್ಕಂಥ ತತ್ವ ಅದು ಪರಮಾತ್ಮ ತತ್ವ ಅಂತ ಉಪನಿಷತ್ನಲ್ಲಿ ಹೇಳ್ಕೊಂಡು ಬರ್ತಾರೆ. ಅದನ್ನೇ ಚಾಂದೋಗ್ಯದಲ್ಲಿಯೂ ಕೂಡ ಈ ಬ್ರಹ್ಮಸ್ವರೂಪಕ್ಕೆ ಭೂಮಾ ಅಂತ ಕರ್ಕೊಂಡು ಬಂದರು. ಯೋ ವೈ ಭೂಮಾ ತತ್ಸುಖಂ ನಾಲ್ಪೇ ಸುಖಮಸ್ತಿ. ಯಾವುದು ಅತ್ಯಂತ ದೊಡ್ಡದಾಗಿದೆಯೋ ಅದು ಭೂಮಾ ಅಂತ ಹೇಳಿಸಿಕೊಡ್ತದೆ. ವ್ಯಾಪಕವಾಗಿರುವಂಥದ್ದು ಅತ್ಯಂತ ದೊಡ್ಡದಾಗಿರ್ತಕ್ಕಂಥದ್ದು ಅದು ಭೂಮಾ ಅಂತ ಆ ಬ್ರಹ್ಮಕ್ಕನ ಕರ್ಕೊಂಡು ಬಂದರು. ಭೂಮಾ ಅಂತ ಯಾವುದಕ್ಕೆ ಕರಿಬೇಕು? ಯತ್ರ ನಾಣ್ಯತ್ ಪಶ್ಯತಿ ನಾಣ್ಯದ್ ಶೃಣೋತಿ ನಾಣ್ಯದ್ ವಿಜಾನಾತಿ
ಸಾ ಭೂಮಾ ಅಂತ ಹೇಳ್ತಾರೆ. ಯಾವುದರಲ್ಲಿ ಮತ್ತೊಂದು ನೋಡುವುದಿಲ್ಲವೋ, ಕೇಳುವುದಿಲ್ಲವೋ, ತಿಳಿಯುವುದಿಲ್ಲವೋ, ಅದು ನಾಣ್ಯತ್ ಪಶ್ಯತಿ, ನಾಣ್ಯತ್ ಶೃಣೋತಿ, ನಾಣ್ಯತ್ ದ್ವಿಜಾನಾತಿ. ಯಾವ ತತ್ವದೊಳಗೆ, ಯಾವ ವಸ್ತುವಿನಲ್ಲಿ ನೋಡೋದಾಗಲಿ, ಕೇಳೋದಾಗಲಿ, ತಿಳಿಯುವುದಾಗಲಿ ಇಲ್ಲವೋ ಸಾ ಭೂಮಾ ಅಂದರೆ ಪರಬ್ರಹ್ಮ ಸ್ವರೂಪದೊಳಗೆ ಅಲ್ಲಿ ನೋಡೋದು ಇಲ್ಲ, ನೋಡಿಸಿಕೊಳ್ಳೋದು ಇಲ್ಲ, ತಿಳಿಯುವುದೂ ಇಲ್ಲ, ಏನೂ ಇಲ್ಲ. ಅದು ಅಖಂಡವಾಗಿರತಕ್ಕಂಥ ಬೃಹದ್ರೂಪವಾಗಿರುವಂಥದ್ದು ಆ ಬ್ರಹ್ಮತತ್ವ. ಮತ್ತು ಈ ಸಂಸಾರ, ಈ ಜಗತ್ತದಲ್ಲ ಅಂತಂದರೆ ಇದು ಮರ್ತ್ಯರೂಪವಾಗಿರ್ತಕ್ಕಂಥದ್ದು, ನಾಶವುಳ್ಳದ್ದು. ಅದಕ್ಕೆ ಹೇಳ್ತಾರೆ ನಾಲ್ಪೇ ಸುಖಮಸ್ತಿ. ಅಲ್ಪದರಲ್ಲಿ ಸುಖ ಅನ್ನುವಂಥದ್ದಿಲ್ಲ. ಅಲ್ಪವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಯತ್ರ ಅನ್ಯತ್ ಪಶ್ಯತಿ, ಅನ್ಯತ್ ಶೃಣೋತಿ, ಅನ್ಯದ್ವಿಜಾನಾತಿ ತದಲ್ಪಂ ತನ್ಮರ್ತ್ಯಂ ಅಂತ ಹೇಳಿದರು. ಎಲ್ಲಿ ಮತ್ತೊಂದನ್ನು ನೋಡ್ತೀವಿ, ಮತ್ತೊಂದನ್ನು ಕೇಳ್ತೀವಿ, ಮತ್ತೊಂದನ್ನು ತಿಳಿತೀವಿ, ಅದು ಈ ಜಗತ್ತು. ಅದು ಮರಣಧರ್ಮವುಳ್ಳದ್ದು, ವಿನಾಶವುಳ್ಳದ್ದು. ಅಂದರೆ ಈ ಜಗತ್ತು ಇದು ತೋರಿ ಅಡಗುತ್ತದೆ. ಈ ಜಗತ್ತಿನಲ್ಲಿ ಏನೇನೋ ನಾವು ತಿಳಿತೀವಿ, ಇಲ್ಲಿ ಏನೆಲ್ಲ ನೋಡ್ತೀವಿ, ಏನೆಲ್ಲ ಕೇಳ್ತೀವಿ. ಆದ್ದರಿಂದ ಇದು ಮರಣಧರ್ಮವುಳ್ಳದ್ದು, ವಿನಾಶವುಳ್ಳದ್ದು. ಇದರೊಳಗೆ ಸುಖ ಇಲ್ಲ. ಸಂಸಾರದಲ್ಲಿ ಸುಖ ಅನ್ನುವಂಥದ್ದಿಲ್ಲ. ಯಾವುದು ಬೃಹದ್ರೂಪವಾಗಿರ್ತಕ್ಕಂಥ ಬ್ರಹ್ಮವಸ್ತು ಅದ, ಅದರಲ್ಲಿ ಸುಖ ಅನ್ನುವಂಥದ್ದು ಅಂತ ಭೂಮಾವಿದ್ಯೆಯಲ್ಲಿ ಬಹಳ ಸುಂದರವಾಗಿ ಚಾಂದೋಗ್ಯದಲ್ಲಿ ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಇಲ್ಲಿ ಆಚಾರ್ಯ ಹೇಳ್ತಾರೆ ಅತಃ ಪರಂ. ಆದ್ದರಿಂದ ಈ ಬ್ರಹ್ಮವಸ್ತು ಅನ್ನುವಂಥದ್ದು ಇದು ಪರಬ್ರಹ್ಮವಸ್ತು. ಪರಂಬ್ರಹ್ಮ ಅಂದ್ರೇನು? ಈ ಪರಬ್ರಹ್ಮವಸ್ತು ಅನ್ನುವಂಥದ್ದು ಇದು ಸತ್, ಇದು ಸದ್ವಸ್ತು ಅಂತ ಹೇಳಿಸ್ಕೊಳ್ತದೆ. ಸತ್ ಅಂದ್ರೇನು? ತ್ರಿಕಾಲ ಅಬಾಧ್ಯವಾದಂಥದ್ದು. ಯಾವುದು ಭೂತಕಾಲದಲ್ಲಿ ಆಗಲಿ, ವರ್ತಮಾನ ಕಾಲದಲ್ಲಿ ಆಗಲಿ, ಭವಿಷ್ಯತ್ ಕಾಲದಲ್ಲಿ ಆಗಲಿ ಯಾವಾಗಲೂ ಇರುವಂಥದ್ದದು. ಅದಕ್ಕೆ ನಾವು ಸತ್ ಅಂತ ಕರಿತಾ ಇದ್ದೇವೆ. ಅಂದರೆ ಬ್ರಹ್ಮವಸ್ತು ಇದು ಸೃಷ್ಟಿಗಿಂತ ಪೂರ್ವದಲ್ಲಿನೂ ಅದು. ಸೃಷ್ಟಿ ಆದ ಬಳಿಕೂ, ಈ ಜಗತ್ತು ಹುಟ್ಟಿದ ಬಳಿಕೂ ಅದು, ಮತ್ತು ಇದು ಪ್ರಳಯ ಆದ ಮೇಲೇನೂ ಕೂಡ ಇರ್ತದೆ. ಸದೇವ ಸೌಮ್ಯ ಇದಮಗ್ರಮಾಸೀತ್ ಏಕಮೇವ ಅದ್ವಿತೀಯಂ ಬ್ರಹ್ಮ. ಶ್ರುತಿಯಲ್ಲಿ ಹೇಳ್ಕೊಂಡು ಬಂದರು. ಈ ಸೃಷ್ಟಿ ಪೂರ್ವದಲ್ಲಿ ಏನಿತ್ತು ಅಂತ ನಮಗೆ ಜಿಜ್ಞಾಸೆ ಬಂದಾಗ ಸತ್ ಏವ ಆಸೀತ್, ಸದ್ರೂಪವಾಗಿರ್ತಕ್ಕಂಥ ಒಂದು ಬ್ರಹ್ಮವಸ್ತು ಅನ್ನುವಂಥದ್ದೇ ಇತ್ತು. ಏಕಂ ಏವ ಅದ್ವಿತೀಯಂ ಅನ್ನೋದರಿಂದ ಸ್ವಗತ ಸಜಾತಿ ವಿಜಾತಿ ಭೇದ ರೂಪವಾಗಿರ್ತಕ್ಕಂಥ ಆ ಅದ್ವಯ ರೂಪವಾಗಿರ್ತಕ್ಕಂಥ ಯಾವ ಒಂದು ಪರಬ್ರಹ್ಮವಸ್ತು ಅನ್ನುವಂಥದ್ದಿತ್ತು ಅಂತ. ಅಂದರೆ ಅಲ್ಲಿ ಸ್ವಗತ ಭೇದ ಆಗಲಿ, ಸಜಾತಿ ಭೇದ ಆಗಲಿ, ವಿಜಾತಿ ಭೇದ ಆಗಲಿ, ಇವು ಮೂರು ಇದ್ದಿದ್ದಿಲ್ಲ. ಈ ಭೇದತ್ರಯ ರಹಿತವಾಗಿರುವಂಥದ್ದೇ ಆ ಬ್ರಹ್ಮವಸ್ತು ಇತ್ತು. ಇದು ಬ್ರಹ್ಮದಲ್ಲಿನೇ ಈ ಜಗತ್ತು ತೋರ್ಯದ ಈ ಮತ್ತು ಬ್ರಹ್ಮದಲ್ಲೇ ಲಯ ಆಗ್ತದೆ. ಆದರೆ ಬ್ರಹ್ಮ ಮಾತ್ರ ಅದು ಯಾವಾಗಲೂ ನಿರ್ವಿಕಾರ ಸ್ವರೂಪವಾಗಿ, ಅದು ನಿರವಯವಾಗಿ ಅದು ಇರುವಂಥದ್ದು ಬ್ರಹ್ಮವಸ್ತು. ಅದಕ್ಕೆ ಇದು ಪರಬ್ರಹ್ಮವಸ್ತು. ಅದನ್ನೇ ನಿಜಗುಣ ಶ್ರೀಗಳವರು ಕೂಡ ಸದ್ರೂಪದ ವಿಚಾರವನ್ನು ಹೇಳ್ತಾ ಇದಮೆನಿಸಿದಾವುದಕ್ಕೆ ತಾನಾಶ್ರಯ ಪದವಾಗಿ ಬಾಧೆಯೊಂದದೆ ತೋರುತಿಹ ಸತ್ಯನ ನಿಜ ಅಂತ ಹೇಳ್ತಾ ಇದ್ದಾರೆ. ಇದಮೆನಿಸಿಹುದು ಆವುದು. ಈ ಲೋಕದಲ್ಲಿ ಇದಂ ರೂಪವಾಗಿ ಏನೇನು ತೋರ್ತದಲ್ಲ ಅದೆಲ್ಲವೂ ಕೂಡ ಏನದ ಅಂತಂದರೆ ಬ್ರಹ್ಮದ ಆಶ್ರಯದಲ್ಲಿನೇ ಅದು. ಈ ಜಗತ್ತಿನಲ್ಲಿ ನಾವು ಏನೇನು ನೋಡ್ತೀವೋ ಅದಕ್ಕೆ ಆಧಾರ ಅಧಿಷ್ಠಾನವಾಗಿರ್ತಕ್ಕಂಥದ್ದು ಯಾವುದು? ಅದು ಬ್ರಹ್ಮವಸ್ತುವೇ.
ಇದು ಬೆಟ್ಟ ಅಂತೀವಿ, ಇದು ಮರ ಅಂತೀವಿ, ಇವನು ಮನುಷ್ಯ ಅಂತೀವಿ, ಇದು ಪ್ರಾಣಿ ಅಂತೀವಿ, ಇವು ನದಿ ಅಂತೀವಿ. ಇದು 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 ಅನ್ನುವಂಥದ್ದು ಎಲ್ಲದರಲ್ಲಿ ಅನಿಶ್ಚಿತವಾಗಿದೆ. ಆ ಇದಂ ರೂಪವಾಗಿ ತೋರುವಂಥ ಈ ನಾಮರೂಪಾತ್ಮಕ ಜಗತ್ತು ಯಾವುದರ ಆಶ್ರಯದಲ್ಲಿ ಅದ ಅಂತಂದರೆ ಬ್ರಹ್ಮದ ಆಶ್ರಯದಲ್ಲಿ ಅದ. ಆ ಇದಂ ರೂಪವಾಗಿರ್ತಕ್ಕಂಥ ಅದು ಇದಮಂಶ ಅದು ಬ್ರಹ್ಮದ್ದು ಅಂತ. ಅದು ಯಾವತ್ತೂ ಅದಕ್ಕೆ ನಾಶ ಅನ್ನುವಂಥದ್ದಿಲ್ಲ. ಬಾಧೆಯೊಂದದೆ ತೋರುತಿಹ ಅಂದರೆ ತ್ರಿಕಾಲದಲ್ಲಿಯೂ ಬಾಧೆಯನ್ನು ಹೊಂದಲಾರದೆ ಯಾವ ವಸ್ತು ಅದ ಅದಕ್ಕೆ ಇಲ್ಲಿ ಸತ್ತು ಸದ್ರೂಪ ಅಂತ ಕರ್ಕೊಂಡು ಬಂದರು. ಇನ್ನು ಅದ್ವಿತೀಯಂ ಅದು ಅದ್ವಯವಾಗಿರತಕ್ಕಂಥದ್ದು, ಅದರಲ್ಲಿ ಎರಡಂಬುವಂತಹದ್ದಿಲ್ಲ. ಇರುವುದೇ ಒಂದು ಪರಬ್ರಹ್ಮ ವಸ್ತು. ಮತ್ತು ಈ ಜಗತ್ತೈತೆಲ್ಲ ಅಂತಂದ್ರೆ ಬ್ರಹ್ಮವೇ ಜಗತ್ತಾಗಿ ತೋರಿದೆ ಅಂತ ನಾವು ಹಿಂದಿನ ಶ್ಲೋಕದಲ್ಲಿ ವಿಚಾರ ಮಾಡ್ಕೊಂಡು ಬಂದಿದ್ದೀವಿ. ಈ ಜಗತ್ತಂದ್ರೆ ಇದು ನಾಮರೂಪಗಳನ್ನು ಬಾಧಿಸಿ ನೋಡಿದಾಗ ಇಲ್ಲಿ ಇರೋದೇ ಬ್ರಹ್ಮವಸ್ತು. ಹಗ್ಗದಲ್ಲಿ ಹಾವು ತೋರಿದಂತೆ ಜಗತ್ತಿನಲ್ಲಿ ಈ ಬ್ರಹ್ಮದಲ್ಲಿ ಈ ಜಗತ್ತನ್ನುವಂಥದ್ದು ಕಲ್ಪಿತವಾಗಿ ತೋರಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಅದು ಅದ್ವಯವಾಗಿರ್ತಕ್ಕಂಥದ್ದು. ವಿಶುದ್ಧ ವಿಜ್ಞಾನ ಘನಂ, ವಿಶುದ್ಧ ವಿಜ್ಞಾನ ಘನಂ ಅಂತ ಹೇಳಿದರು. ಇದು ವಿಶುದ್ಧವಾಗಿರ್ತಕ್ಕಂಥ ವಿಜ್ಞಾನ ಘನ ಅಂತ ಹೇಳ್ತಾರೆ. ಅಂದರೆ ಇದು ವಿಜ್ಞಾನ ಅಂತಂದರೆ ಏನು? ವಿಶೇಷವಾದ ಜ್ಞಾನ ಸ್ವರೂಪವಾಗಿರ್ತಕ್ಕಂಥದ್ದು. ವಿಜ್ಞಾನದ ಘನ ಇದು ಚೈತನ್ಯದ ಸ್ವರೂಪ. ಈ ಪರಬ್ರಹ್ಮ ವಸ್ತು ಅನ್ನುವಂಥದ್ದು ಇದೇನದ ಅಂತಂದರೆ ನೋಡಿ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಬ್ರಹ್ಮಕ್ಕೆ ಲಕ್ಷಣವನ್ನು ಹೇಳೋ ಸಂದರ್ಭದಲ್ಲಿ ಯಾವುದು ಸತ್ಯದ, ಯಾವುದು ಜ್ಞಾನ ಸ್ವರೂಪದ, ಯಾವುದು ಅನಂತದ ಅದು ಬ್ರಹ್ಮ ಅಂತ ಹೇಳಿಸ್ಕೊಳ್ತದೆ. ಬ್ರಹ್ಮದ ಲಕ್ಷಣವನ್ನು ಮಾಡುವಾಗ ಹೇಳ್ಕೊಂಡು ಬಂದಿದ್ದಾರೆ. ಇಲ್ಲಿ ಬ್ರಹ್ಮದ ಲಕ್ಷಣವನ್ನು ಬಹಳ ಸುಂದರವಾಗಿ ಆಚಾರ್ಯರು ನಮಗೆ ತಿಳಿಸ್ತಾ ಇದ್ದಾರೆ. ಅಂದರೆ ವಿಶುದ್ಧವಾಗಿರ್ತಕ್ಕಂಥ ವಿಜ್ಞಾನ ನಮಗೆ ವಿಶೇಷವಾಗಿ ಅನುಭವದಲ್ಲಿ ಬರುವಂತಹದ್ದು, ಅದು ಕೇವಲ ಚೈತನ್ಯ ಘನ ಅಂತ ಹೇಳಿಸಿಕೊಳ್ತಾ ಇದೆ. ನಿರಂಜನಂ ನೋಡ್ರಿ, ಆ ಬ್ರಹ್ಮವಸ್ತು ಅನ್ನುವಂಥದ್ದು ಹೇಗಿದೆ ಅಂತಂದರೆ ಅದಕ್ಕೆ ಯಾವುದೇ ಒಂದು ಪಾಪಲೇಶ ಅನ್ನುವಂಥದ್ದಿಲ್ಲ. ಅದು ಪುಣ್ಯ ಪಾಪ ವಿವರ್ಜಿತವಾಗಿರ್ತಕ್ಕಂಥದ್ದು. ಈ ಪ್ರಪಂಚದ ಯಾವುದೇ ಸಂಬಂಧ ಅನ್ನುವಂಥದ್ದು ಅದಕ್ಕಿಲ್ಲ. ಅದಕ್ಕದು ನಿರಂಜನ ಅಂತ ಹೇಳಿಸಿಕೊಳ್ಳುವಂಥದ್ದು. ಅದು ಅಷ್ಟೇ ಅಲ್ಲ, ಪ್ರಶಾಂತಂ, ಪ್ರಕರ್ಷೇಣ ಶಾಂತಂ ಪ್ರಶಾಂತಂ, ಅದು ಪ್ರಶಾಂತವಾಗಿರತಕ್ಕಂಥದ್ದು. ಬ್ರಹ್ಮ ಅನ್ನುವಂಥದ್ದು ಹೇಗಿದೆ ಅಂತಂದರೆ ಅದು ಪ್ರಕೃಷ್ಟವಾಗಿ ಶಾಂತವಾಗಿರತಕ್ಕಂಥದ್ದು. ಅದು ಪ್ರಶಾಂತ ಅಂತ ಹೇಳಿಸಿಕೊಳ್ತದೆ. ಅಷ್ಟೇ ಅಲ್ಲ, ಆದಿ ಅಂತ ವಿಹೀನಂ, ಅದಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ. ಆ ಬ್ರಹ್ಮವಸ್ತುವಿಗೆ ಆದಿ ಅಂತ್ಯಗಳದಾವೇನು ಅಂತಂದರೆ ಇಲ್ಲ. ಈ ಜಗತ್ತಿಗೆ ಆದಿ ಎನ್ನುವಂಥದ್ದು ಇದು ಕೊನೆಗೊಂದು ದಿನ ಪ್ರಳಯದಲ್ಲಿ ಇದು ಅಡಿಗೆ ಹೋಗಿಬಿಡ್ತದೆ, ಲೀನಾಗಿ ಹೋಗಿಬಿಡ್ತದೆ. ಬ್ರಹ್ಮವಸ್ತುವಿನಿಂದನೇ ಉತ್ಪತ್ತಿಯಾಗಿದೆ, ಕೊನೆಗೆ ಬ್ರಹ್ಮದಲ್ಲಿಯೇ ಲಯವನ್ನು ಹೊಂದುವಂಥದ್ದಾಗ್ತದೆ. ಆದ್ದರಿಂದ ಯಾವುದಕ್ಕೆ ಆದಿ ಇರ್ತದೆ ಅದಕ್ಕೆ ಅಂತ್ಯ ಅನ್ನುವಂಥದ್ದು ಇರ್ತದೆ. ಈ ಬ್ರಹ್ಮವಸ್ತು ಅನ್ನುವಂಥದ್ದು ಇದು ತ್ರಿಕಾಲದಲ್ಲಿ ಇರುವಂತಹದ್ದು. ಇದಕ್ಕೆ ಉತ್ಪತ್ತಿ ಅನ್ನುವಂತಹದ್ದಿಲ್ಲ. ನ ಜಾಯತೆ ನ ಮ್ರಿಯತೆ ವಾ ಕದಾಚಿತ್. ಅದು ಯಾವ ಕಾಲಕ್ಕೂ ಅದು ಹುಟ್ಟಿಲ್ಲ ಮತ್ತು ಅದಕ್ಕೆ ನಾಶ ಅನ್ನುವಂಥದ್ದಿಲ್ಲ. ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ. ಅದು ಅಜಃ ಜನ್ಮರಹಿತವಾಗಿರ್ತಕ್ಕಂಥದ್ದು. ಅದು ನಿತ್ಯ, ಅದು ಯಾವಾಗಲೂ ಪ್ರಾಗಭಾವಾದಿಗಳ ಪ್ರಾಗಭಾವ, ಪ್ರಧ್ವಂಸಭಾವ, ಅನ್ಯೋನ್ಯಭಾವ, ಅತ್ಯಂತಭಾವ, ಅಪ್ರತಿಯೋಗಿಯಾಗಿರ್ತಕ್ಕಂಥದ್ದು. ಅದು ನಿತ್ಯ ಅಂತ ಹೇಳಿಸ್ಕೊಳ್ತದೆ. ಅಂಗ ನಿತ್ಯವಾಗಿರ್ತಕ್ಕಂಥದ್ದು,
ಇದು ಬ್ರಹ್ಮ ಅನ್ನುವಂಥದ್ದು. ಅದಕ್ಕೆ ಆದಿ ಅಂತ್ಯ ವಿಹೀನಂ, ಆದಿ ಮತ್ತು ಅಂತ್ಯರಹಿತವಾಗಿರುವಂತಹದ್ದು ಅದು ಪರಬ್ರಹ್ಮ ಸ್ವರೂಪ ಅಂತ ಹೇಳಿಸ್ಕೊಳ್ತದೆ. ಹಾಗೆ ಅಕ್ರಿಯಂ, ಅದರಲ್ಲಿ ಏನಾದರೂ ಕ್ರಿಯೆಗಳದಾವೇನು? ಬ್ರಹ್ಮವಸ್ತುವಿನಲ್ಲಿ ಕ್ರಿಯೆಗಳದಾವೇನು? ಈಗ ನಮ್ಮ ಶರೀರ ಕ್ರಿಯಾದಿಗಳನ್ನು ಮಾಡ್ತದೆ. ನಾವು ಏನಾದರೂ ಶರೀರದಿಂದ ಕರ್ಮಗಳನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ಶರೀರಕ್ಕೆ ಅವಯವಗಳದ, ನಮ್ಮ ಶರೀರದೊಳಗೆ ಕಾಲು, ಕೈಯ ಇವೆಲ್ಲ ಅವಯವಗಳಿರುವುದರಿಂದ ಈ ಶರೀರದಿಂದ ಕ್ರಿಯೆ ಅನ್ನುವಂಥದ್ದು ನಡೀತದೆ. ಹಾಗೆ ಬ್ರಹ್ಮವಸ್ತುವಿಗೆ ಕ್ರಿಯಾ ಅನ್ನುವಂಥದ್ದಿಲ್ಲ. ಯಾಕಂದರೆ ಅದು ಅಶರೀರ. ಆ ಶರೀರ ಇಲ್ಲದೇ ಇರುವುದರಿಂದ, ಅವಯವಗಳು ಇಲ್ಲದೇ ಇರುವುದರಿಂದ, ಅದು ನಿರವಯವವಾಗಿರುವುದರಿಂದ ಅದರಲ್ಲಿ ಯಾವುದೇ ಒಂದು ಜಾತಿ, ಗುಣ, ಕ್ರಿಯಾ ಇವು ಯಾವ ಬ್ರಹ್ಮವಸ್ತುವಿನಲ್ಲಿ ಇಲ್ಲ. ಆದ್ದರಿಂದ ಅದು ಅಕ್ರಿಯವಾಗಿರ್ತಕ್ಕಂಥದ್ದು, ಕ್ರಿಯಾಶೂನ್ಯವಾಗಿರುವಂಥದ್ದು ಅಂತ ಹೇಳಿಸ್ಕೊಡ್ತದೆ. ನಿರಂತರ ಆನಂದ ರಸಸ್ವರೂಪಂ, ನಿರಂತರ ಅಂದ್ರೇನು? ಯಾವಾಗಲೂ ಅಂತ. ಅದು ಆನಂದದ ರಸಸ್ವರೂಪವೇ ಆಗಿದೆ ಅಂತ ಹೇಳ್ತಾರೆ. ಈಗ ಶ್ರುತಿ ಹೇಳ್ತದೆ ಆನಂದೋ ಬ್ರಹ್ಮೇತಿ ವಿಜಾನಾತ್. ಬ್ರಹ್ಮ ಅಂತಂದ್ರೇನು? ಅದು ಆನಂದವನ್ನೇ ಬ್ರಹ್ಮ ಅಂತ ಕರೀತಾ ಇದ್ದಾರೆ. ನೋಡಿರಿ, ನಾವೆಲ್ಲರೂ ಆನಂದ ಸ್ವರೂಪರೇ ಆಗಿದ್ದೀವಿ. ಯಾಕೆ? ನಾವು ಬ್ರಹ್ಮಸ್ವರೂಪರೇ ಆಗಿರುವುದರಿಂದ ನಾವು ಆನಂದದ ರಸಸ್ವರೂಪರೇ ಇದ್ದೀವಿ ಅಂತ. ಆನಂದಾಧ್ಯೇವ ಕಲ್ವಿಮಾನಿ ಭೂತಾನಿ ಆನಂದೇನ ಜಾತಾನಿ ಜೀವಂತಿ ಆನಂದಂ ಯತ್ ಪ್ರವಿಶವಂತಿ ತದ್ ಬ್ರಹ್ಮ ತದ್ ವಿಜಿಜ್ಞಾಸಸ್ವ. ನೋಡಿ, ಆನಂದದಿಂದಲೇ ಈ ಎಲ್ಲ ಜೀವರಾಶಿಗಳು ಹುಟ್ಟಿದ್ದಾವೆ, ಆನಂದದ ಅಸ್ತಿತ್ವದಲ್ಲಿ ಅದಾವು. ಕೊನೆಗೆ ಆನಂದ ರೂಪವಾಗಿರ್ತಕ್ಕಂಥ ಬ್ರಹ್ಮದಲ್ಲಿಯೇ ಅವು ಲಯವನ್ನು ಪಡೀತಾ ಇದ್ದಾವೆ. ಅಂಥ ಆನಂದವೇ ಬ್ರಹ್ಮ ಅಂತ ಹೇಳಿಸ್ಕೊಳ್ತದೆ. ಬ್ರಹ್ಮ ಅಂದರೆ ಯಾವುದು? ಆನಂದವನ್ನೇ ಬ್ರಹ್ಮ ಅಂತ ಕರೀತಾ ಇದ್ದಾರೆ. ಅದಕ್ಕೆ ನಿರಂತರ ಯಾವಾಗಲೂ ಅದು ಆನಂದದ ರಸಸ್ವರೂಪವಾಗಿರ್ತಕ್ಕಂಥದ್ದು ಅದು ಬ್ರಹ್ಮವಸ್ತು. ಬ್ರಹ್ಮದಲ್ಲಿ ದುಃಖ ಅನ್ನುವಂಥದ್ದಿಲ್ಲ, ಅದು ಕೇವಲ ಆನಂದದ ರಸ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಿರಂತರಂ ಆನಂದ ರಸಸ್ವರೂಪಂ, ಯಾವಾಗಲೂ ಆನಂದ ರಸದಿಂದ ಕೂಡಿಕೊಂಡಿರ್ತಕ್ಕಂಥದ್ದು. ನಿರಸ್ತ ಮಾಯಾಕೃತ ಸರ್ವಭೇದಂ, ಈ ಬ್ರಹ್ಮದೊಳಗೆ ಈ ಮಾಯಾಕೃತವಾಗಿರತಕ್ಕಂಥ ಈ ಭೇದ ಅನ್ನುವಂಥದ್ದು ಅದೇನು? ಬ್ರಹ್ಮದಲ್ಲಿ ಮಾಯಾಕೃತವಾಗಿರ್ತಕ್ಕಂಥ ಭೇದ, ಮಾಯಿಂದಲೇ ಈ ಜಗತ್ತು ಇಷ್ಟು ಭೇದಾಕಾರವಾಗಿ ತೋರ್ಲಿಕ್ಕತ್ತದ. ಈ ಮಾಯಾ ಅನ್ನುವಂಥದ್ದು ವಾಸ್ತವಿಕವಾಗಿ ಇದು ಬ್ರಹ್ಮದೊಳಗೆ ಅದೇನು ಅಂತಂದ್ರೆ ಇಲ್ಲ, ಇದು ನಮಗೆ ಕಲ್ಪಿತವಾಗಿ ತೋರ್ಲಿಕ್ಕತ್ತದ. ಅದಕ್ಕೆ ಇಲ್ಲಿ ಮಾಯಾದಿಂದ ರಚಿತವಾಗಿರ್ತಕ್ಕಂಥ ಸರ್ವ ಭೇದಗಳು ಈ ಪ್ರಪಂಚದೊಳಗೆ ಅದ. ಈ ಪ್ರಪಂಚ ಇದು ನಮಗೆ ಭೇದಾಕಾರವಾಗಿ ತೋರ್ಲಿಕ್ಕತ್ತದ. ಇದು ಮಾಯಾ ರಚನೆ ಅಂತ. ಈ ಭೇದಾಕಾರವಾಗಿ ತೋರ್ತಕ್ಕಂಥ ಪ್ರಪಂಚ ಇದು ಮಾಯೆಯಿಂದ ರಚಿಸಲ್ಪಟ್ಟದ್ದು. ಆದರೆ ಬ್ರಹ್ಮವಸ್ತುವಿನಲ್ಲಿ ಈ ಎಲ್ಲ ಭೇದಗಳು, ಸರ್ವ ಭೇದಗಳು ಈ ಬ್ರಹ್ಮದೊಳಗೆ ಅದೇನು ಅಂತಂದರೆ ಅದು ಇಲ್ಲವೇ ಇಲ್ಲ. ಅದು ಅಖಂಡವಾಗಿ ಅದ್ವಿತೀಯವಾಗಿ ಅದು ಬ್ರಹ್ಮವಸ್ತು ಅನ್ನುವಂಥದ್ದು ಒಂದೇ ಆದ ಅಂತ. ಅದಕ್ಕೆ ನೇಹ ನಾನಾಸ್ತಿ ಕಿಂಚನ. ಇಹ ಅಂತಂದರೆ ಬ್ರಹ್ಮದೊಳಗೆ, ನಾನಾ ಕಿಂಚನ ನ ಅಸ್ತಿ. ಈ ಭೇದ ರೂಪವಾಗಿರ್ತಕ್ಕಂಥ ಬೇರೆ ಬೇರೆ ನಾನತ್ವ ಅನ್ನುವಂಥದ್ದು ಕಿಂಚನ ಸ್ವಲ್ಪ ಆದರೂ ಕೂಡ ಬ್ರಹ್ಮದೊಳಗೆ ಅದೇನು ಅಂತಂದ್ರೆ ಇಲ್ಲ. ನಾವು ಅದಕ್ಕೆ ಹೇಳ್ತಾರೆ, ಭೇದವೆಂಬುದು ಘಟಪಟಾದಿಗಳಕ್ಕೂ ನೈಜ ಮಾಡುವುದಲ್ಲ, ದೋಷ ಮುಳ್ಳುದಾಗಿ ಅಂತ ನಿಜಗುಣಶೀಲರು ಹೇಳಿದರು. ಈ ಭೇದ ಅನ್ನುವಂಥದ್ದೇನದಲ್ಲ, ಘಟಪಟಾದಿಗಳಲ್ಲಿ ಕಂಡು ಬರ್ತದ ಹೊರತು
ಈ ಬ್ರಹ್ಮದಲ್ಲಿ ಭೇದ ಅನ್ನುವಂಥದ್ದಿಲ್ಲ. ಅದು ನೈಜಮಾದುದಲ್ಲ, ದೋಷಮುಳ್ಳುದಾಗಿ. ಘಟಪಟಾದಿಗಳಲ್ಲೇ ಭೇದವನ್ನು ಹೇಳಲಿಕ್ಕಾಗೋದಿಲ್ಲ. ಯಾಕಂದ್ರೆ ಅವುಗಳನ್ನು ವಿಚಾರ ಮಾಡಿ ನೋಡಿದರೆ ಅವೆಲ್ಲವೂ ಬ್ರಹ್ಮರೂಪವೇ ಅದಾವು ಅಂತ. ಘಟಪಟಾದಿ ಜಗತ್ತೆಲ್ಲವೂ ಕೂಡ ಅದು ಪರಬ್ರಹ್ಮ ಸ್ವರೂಪವೇ ಆಗಿರುವುದರಿಂದ. ಯಾಕಂದರೆ ಮಾಯಾ ಅಂತಂದ್ರೆ ಅದು ಕಲ್ಪಿತ. ಮಾಯಾ ಅಂತಂದರೆ ಇಲ್ಲದ್ದು, ಅದು ಅನಿರ್ವಚನೀಯ ಅಂತ ಕರೀತಾರೆ. ಯಾಕಂದರೆ ಈ ಜಗತ್ತನ್ನುವಂಥದ್ದು ಮಾಯಾ ಕಾರ್ಯ. ಮತ್ತು ನಾವು ಜಗತ್ತನ್ನು ಸತ್ಯ ಅನ್ನಕ್ಕೆ ಬರ್ತದೇನೋ ಅಂತಂದರೆ ಜ್ಞಾನದಿಂದ ಬಾಧಿಸಿಕೊಳ್ತದೆ. ಹೋಗಲಿ ಇದನ್ನು ಅಸತ್ತಂದು ಬಿಡೋನು ಅಂತಂದರೆ ತೋರ್ತದೆ. ತೋರುವುದನ್ನು ಅಸತ್ತಂದು ಅನ್ನಕ್ಕೆ ಬರಂಗಿಲ್ಲ. ಆದ್ದರಿಂದ ಮತ್ತು ಹಾಗಾದರೆ ಈ ಜಗತ್ತು ಸತ್ತಲ್ಲ, ಅಸತ್ತಲ್ಲ. ಸತ್ತಂದರೆ ಮತ್ತು ಜಗತ್ತೊಂದು ಸತ್ಯ, ಬ್ರಹ್ಮ ಒಂದು ಸತ್ಯ, ಮತ್ತು ದ್ವೈತಾಪತ್ತಿ ಬರ್ತದೆ. ಹೋಗಲಿ ಅಸತ್ತನ್ನೋನು ಅಂತಂದರೆ ತೋರುವುದರಿಂದ ಇದನ್ನು ಅಸತ್ತಂತೂ ಅನ್ನಕ್ಕೆ ಬರಂಗಿಲ್ಲ. ಈಗ ಬಂಜೆ ಮಗ ಅಂತ ಹೇಳ್ತಾರೆ, ಗಗನ ಕುಸುಮ ಅಂತ ಹೇಳ್ತಾರೆ. ಇವು ಅಸತ್ ಪದಾರ್ಥಗಳು. ಯಾಕೆ ಅವು ತೋರುವುದೇ ಇಲ್ಲ. ಆಕಾಶದ ಹೂ ಅನ್ನೋದು ಕೇವಲ ನಾಮ ಮಾತ್ರ ಐತದು. ಬಂಜೆ ಮಗ ಅನ್ನೋದು ನಾಮ ಮಾತ್ರ. ಅವು ಅಸತ್ ಪದಾರ್ಥಗಳು. ಹಂಗೆ ಈ ಜಗತ್ತು ಅಸತ್ ಅನ್ನೋನಂತಂದರೆ ಇಲ್ಲಪ್ಪ, ಅಸತ್ತನ್ನಾಕು ಬರಂಗಿಲ್ಲ. ಯಾಕೆ ತೋರುವುದರಿಂದ ಅಸತ್ತನ್ನಾಕ ಬರಂಗಿಲ್ಲ. ಇದಕ್ಕೆ ಅನಿರ್ವಚನೀಯ ಅಂತ ಕರ್ಕೊಂಡು ಬಂದರು. ಈ ಜಗತ್ತನ್ನು ನಾವು ಹೀಗೆ ಅಂತ ಹೇಳಿದನ್ನು ನಿರ್ಣಯ ಮಾಡೋಕ್ಕೆ ಬರಂಗಿಲ್ಲ. ಆದ್ದರಿಂದ ಇದನ್ನು ನಾವು ಮಿಥ್ಯಾ ಅಂತ ಹೇಳ್ತಾ ಇದ್ದೀವಿ. ಈ ಜಗತ್ತು ಮಿಥ್ಯಾದ. ಅದಕ್ಕೆ ಇದು ಭೇದದಿಂದ ಕೂಡಿಕೊಂಡಿರ್ತಕ್ಕಂಥದ್ದು ಅದ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಿತ್ಯಂ, ಇದು ಯಾವಾಗಲೂ ಇರುವಂಥದ್ದು. ಪ್ರಾಗಭಾವ ಮೊದಲಾದವು ಈ ಘಟಾಳಿಗಳಿಗಲ್ಲದೆ ವಿಚಾರಿಸಿ ತನ್ನೊಳು ಮಿಥ್ಯೆ ಅಂತ ಹೇಳ್ತಾ ಇದ್ದಾರೆ. ನಿತ್ಯ ಅಂತ ಹೇಳಿದರು. ಅಂದರೆ ಈ ಪ್ರಾಗಭಾವ, ಪ್ರಧ್ವಂಸಭಾವ, ಅನ್ಯೋನ್ಯಭಾವ, ಅತ್ಯಂತ ಭಾವ, ಈ 4 ಅಭಾವಗಳು ಈ ಘಟಾಳಿಗಳಿಗಲ್ಲದೆ. ಇವು 4 ಅಭಾವಗಳನ್ನು ನಾವು ಈ ಜಗತ್ತಿನಲ್ಲಿರುವಂಥ ಘಟಪಟಾದಿಗಳಿಗೆ ನಾವು ಹೇಳ್ತಾ ಇದ್ದೀವಿ. ವಿಚಾರಿಸೇ ತನ್ನೊಳಗಿಲ್ಲವಾಗಿ ನಿತ್ಯ, ತನ್ನಲ್ಲಿ ಅಂದರೆ ಪ್ರತ್ಯೇಗಾತ್ಮನಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂಥ ತನ್ನಲ್ಲಿ ಈ ಪ್ರಾಗಭಾವದಿಗಳು ಅದಾವೇನು ಅಂತಂದರೆ ಇಲ್ಲ. ಅದಕ್ಕೆ ಅಭಾವ ಚತುಷ್ಟಯ ರಹಿತತ್ವ ನಿತ್ಯತ್ವಂ ಅಂತ ಹೇಳ್ತಾ ಇದ್ದಾರೆ. ಈ ಅಭಾವ ಚತುಷ್ಟಯಗಳು ರಹಿತವಾದದ್ದೇ ನಿತ್ಯ ಅಂತ ಹೇಳಿಸಿಕೊಳ್ತದೆ. ಆದ್ದರಿಂದ ಬ್ರಹ್ಮವಸ್ತು ಅನ್ನುವಂಥದ್ದು, ಆ ಬ್ರಹ್ಮವಸ್ತುವಿನಲ್ಲಿ ಪ್ರಾಗಭಾವಿಲ್ಲ, ಪ್ರಧ್ವಂಸಭಾವಿಲ್ಲ. ಯಾಕಂದರೆ ಅದು ಅನಾದಿ ಅನಂತವಾಗಿರುವುದರಿಂದ ಈ ಪ್ರಾಗ ಪ್ರಧ್ವಂಸಭಾವನ್ನು ಹೇಳಲಿಕ್ಕೆ ಬರೋದಿಲ್ಲ. ಬ್ರಹ್ಮ ಬಿಟ್ಟು ಮತ್ತೊಂದೇನೂ ವಸ್ತು ಇಲ್ಲದೇ ಇರುವುದರಿಂದ, ಅದು ಒಂದೇ ಅಖಂಡವಾಗಿ ಅದ್ವಿತೀಯವಾಗಿ ಅದು ಒಂದೇ ಇರುವುದರಿಂದ ಅಲ್ಲಿ ಅನ್ಯೋನ್ಯ ಭಾವವನ್ನು ಹೇಳಲಿಕ್ಕೆ ಬರೋದಿಲ್ಲ. ಅದು ಸದಾ ಭಾವರೂಪವಾಗಿರುವುದರಿಂದ, ಯಾವಾಗಲೂ ಇರುವುದರಿಂದ ಅದರಲ್ಲಿ ನಾವು ಅತ್ಯಂತ ಭಾವವನ್ನು ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕದು ನಿತ್ಯ ಅಂತ ಹೇಳಿಸ್ಕೊಳ್ತದೆ. ಸುಖಂ, ಬ್ರಹ್ಮವಸ್ತು ಹೇಗಿದೆ ಅಂತಂದರೆ ಅದು ಸುಖ ಸ್ವರೂಪವಾಗಿದೆ ಅಂತ. ಅದು ಬ್ರಹ್ಮ ಯಾವಾಗಲೂ ಸುಖ ಸ್ವರೂಪವಾಗಿರತಕ್ಕಂಥದ್ದು. ಅದಕ್ಕೆ ನಿಜಗುಣ ಶ್ರೀಗಳು ಕೂಡ ಒಂದು ಸುಖಕ್ಕೆ ಲಕ್ಷಣವನ್ನು ಮಾಡ್ತಾ ಅಲ್ಲೇನು ಹೇಳಿದರು ಅಂತಂದರೆ, ಎಲ್ಲವನಾರೈದು ನೋಡಲು ಇಲ್ಲವೆನಿಸಿದ ನೇಹ ಎಲ್ಲಿ ನೆನೆಸುವುದು ತನ್ನಲ್ಲಿ ಅದರಿಂದೇ ಸುಖ ಅಂತ ಹೇಳ್ತಾರೆ. ಈ ಜಗತ್ತಿನಲ್ಲಿರ್ತಕ್ಕಂಥ ಸಕಲ ಭೋಗ ಪದಾರ್ಥಗಳನ್ನು ನಾವು ವಿಚಾರ ಮಾಡಿ ನೋಡಿದರೆ ಇಲ್ಲಿ ನೇಹ ಅಂದರೆ ಸುಖ ಅನ್ನೋದು ಎಲ್ಲಿ ನೆಲೆಸಿದೆ ಅಂತಂದರೆ ತನ್ನಲ್ಲಿ ಅದರಿಂದೇ ಸುಖ ಅಂತ. ಈ ಜಗತ್ತಿನಲ್ಲಿ ತೋರ್ತಕ್ಕಂಥ ಸಕಲ ಪದಾರ್ಥಗಳಲ್ಲಿ ಏನು ಸುಖ ಅದಲ್ಲ, ಅದು ಬ್ರಹ್ಮನ ಸುಖವನ್ನೇ ಪಡ್ಕೊಂಡು ಅವು ಸುಖದಂತೆ ತೋರ್ತಾ ಇದ್ದಾವೆ ಹೊರತು ನಿಜವಾಗಿ ಆ ಭೋಗ ಪದಾರ್ಥಗಳಲ್ಲಿ ಸುಖ ಅನ್ನುವಂಥದ್ದಿಲ್ಲ. ಆ ಸುಖ ಎಲ್ಲಿ ನೆಲೆಸಿದ, ಅದರ ಮೂಲ ಇರುವಿಕೆ ಎಲ್ಲಿ ಅದ ಅಂತಂದರೆ ಬ್ರಹ್ಮದಲ್ಲಿ. ಆ ಬ್ರಹ್ಮವು ಸುಖ ಸ್ವರೂಪವೇ ಆಗಿದೆ ಅಂತ ಹೀಗೆ ನಮಗೆ ನಿಜಗುಣೇಶ್ವರರು ಕೂಡ ಹೇಳ್ಕೊಂಡು ಬಂದರು. ಆಮೇಲೆ ನಿಷ್ಕಲಂ, ನಿಷ್ಕಲಂ ಅನ್ನೋದರಿಂದ ಆ ಬ್ರಹ್ಮವಸ್ತು ಅನ್ನುವಂಥದ್ದು
ಅದರಲ್ಲಿ ಯಾವುದೇ ಕಲಂಕ ಅನ್ನುವಂಥದ್ದಿಲ್ಲ. ಅದು ನಿರವಯವ ಸ್ವರೂಪವಾಗಿರುವಂಥದ್ದು, ಅದು ಅವಯವರಹಿತವಾಗಿರುವಂಥದ್ದು ಅಂತ ಹೇಳ್ತಾರೆ. ಹೆಂಗೆ ಮಾನವನಿಗೆ ಕೈ, ಕಾಲು, ತಲೆ, ಹೊಟ್ಟೆ ಮೊದಲಾಗಿರ್ತಕ್ಕಂಥ ಇದು ಅವಯವಗಳಿಂದ ಕೂಡಿಕೊಂಡದು ಈ ಶರೀರ ಅನ್ನುವಂಥದ್ದು. ಇಂದ್ರಿಯಗಳಿಂದಲೂ ಕೈ ಕಾಲುಗಳಿಂದಲೂ ಈ ಶರೀರ ಕೂಡಿಕೊಂಡಿರುವುದರಿಂದ ಇದು ಸ್ಥೂಲವಾಗಿ ಕಂಡುಬರುತ್ತದೆ. ಹಾಗೆ ಬ್ರಹ್ಮ ವಸ್ತುವಿನಲ್ಲಿ ಯಾವುದಾದ್ರೂ ಅವಯವಗಳದಾವೇನು? ಅದಕ್ಕೆ ಕಾಲು, ಕೈ, ತಲೆ ಇಂಥವೆಲ್ಲ ಏನಾದರೂ ಶರೀರ ಅನ್ನುವಂಥದ್ದು ಬ್ರಹ್ಮಕ್ಕದೇನು ಅಂತಂದರೆ ಇಲ್ಲ. ಅದು ಅವಯವ ರಹಿತವಾಗಿರತಕ್ಕಂಥದ್ದು. ಆಮೇಲೆ ಅಪ್ರಮೇಯಂ ಅಂತ ಹೇಳ್ತಾ ಇದ್ದಾರೆ. ಅದು ಪ್ರಮಾಣಕ್ಕೆ ಅತೀತವಾಗಿರುವಂಥದ್ದು. ಅದು ಪ್ರಮಾಣಗಳಿಗೆ ನಿಲುಕ್ತದೇನು? ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಾಬ್ದಿ, ಅರ್ಥಾಪತ್ತಿ, ಅನುಪಲಬ್ಧಿ ಅಂಥೇಳಿ ಇಲ್ಲಿ 6 ಪ್ರಮಾಣಗಳು ಬರ್ತಾ ಇದ್ದಾವೆ. ಈ 6 ಪ್ರಮಾಣಗಳಿಗೆ ಆ ಬ್ರಹ್ಮವಸ್ತು ಅನ್ನುವಂಥದ್ದು ನಿಲುಕುವಂಥದ್ದಲ್ಲ. ಈ ಜಗತ್ತಿನಲ್ಲಿರುವಂಥ ವಸ್ತುಗಳನ್ನು ನಾವು ಪ್ರತ್ಯಕ್ಷ, ನಮ್ಮ ಇಂದ್ರಿಯಗಳಿಗೆ ಇವೆಲ್ಲ ಗೋಚರ ಆಗ್ತಾವೆ. ಕಣ್ಣಿನಿಂದ ಅನೇಕ ವಸ್ತುಗಳನ್ನು ನೋಡ್ತೀವಿ, ಇದು ಪ್ರತ್ಯಕ್ಷ. ಪ್ರತ್ಯಕ್ಷ ಹೆಂಗಾಗ್ತದೆ? ಆತ್ಮನ ಮನಸಾ ಸಂಯುಜ್ಯತೆ ಮನಃ ಇಂದ್ರಿಯೇಣ ಇಂದ್ರಿಯಂ ಅರ್ಥೇನ ತದಾ ಪ್ರತ್ಯಕ್ಷ ಉಪಲಭ್ಯತೆ. ಆತ್ಮನಿಗೂ ಮನಸ್ಸಿಗೂ ಸಂಬಂಧ ಆಗ್ತದೆ, ಮನಸ್ಸಿಗೂ ಇಂದ್ರಿಯಕ್ಕೂ ಸಂಬಂಧ ಆಗ್ತದೆ, ಇಂದ್ರಿಯಕ್ಕೂ ವಿಷಯಕ್ಕೂ ಸಂಬಂಧ ಆದಾಗ ಅಲ್ಲಿ ಪ್ರತ್ಯಕ್ಷ ಅನ್ನುವಂಥದ್ದು ವಸ್ತುವಿನ ಪ್ರತ್ಯಕ್ಷ ಜ್ಞಾನ ಆಗ್ತದೆ. ಅನುಮಾನ ಅಂತಂದರೆ ನಾವು ಪರ್ವತೋ ವನ್ಯಮಾನ್ ಧೂಮಾತ್ ಅಂತ ಹೇಳ್ತೀವಿ. ಪರ್ವತ ಅಗ್ನಿ ಉಳ್ಳದ್ದು. ಯಾಕೆ ಅಂತಂದರೆ ಅಲ್ಲಿ ಧೂಮ, ಆ ಹೊಗೆಯನ್ನು ನೋಡಿ ಅಲ್ಲಿ ನಮಗೆ ಬೆಂಕಿ ಕಾಣಿಸ್ತಾ ಇಲ್ಲ, ಆದರೆ ಅಲ್ಲಿ ಹೊಗೆಯನ್ನು ನೋಡಿಕೊಂಡು ಪರ್ವತದಲ್ಲಿ ಬೆಂಕಿ ಇದೆ ಅಂತ ಹೇಳ್ತೀವಿ. ಯತ್ರ ಯತ್ರ ಧೂಮಃ ತತ್ರ ತತ್ರ ವನ್ಯಃ. ಎಲ್ಲೆಲ್ಲಿ ಧೂಮ ಹೊಗೆ ಇರ್ತದೋ ಅಲ್ಲಿ ಬೆಂಕಿ ಇರ್ತದೆ. ಹೇಗೆ ಅಂದರೆ ಯಥಾ ಮಾನಸವತ್. ಯಾಕೆ ಅಡುಗೆ ಮನೆಯಾಗ ನಾವು ನೋಡೀವಿ, ಅಡುಗೆ ಮನೆಯೊಳಗೆ ಒಲೆಯೊಳಗೆ ಬೆಂಕಿ ಇರ್ತದೆ, ಅಲ್ಲಿ ಹೊಗೆ ಆಡುವುದನ್ನು ನೋಡಿದ್ದೀವಿ ಅಂತ ಹಿಂಗೆ ಅನುಮಾನ ಪ್ರಮಾಣವನ್ನು ಹೇಳ್ತಾರೆ. ಹಂಗೆ ಬ್ರಹ್ಮವಸ್ತು ಅನ್ನುವಂಥದ್ದು ಈ ರೀತಿ ಅನುಮಾನ ಪ್ರಮಾಣದಿಂದ ತಿಳಿಯಕ್ಕೆ ಬರ್ತದೇನು ಅಂತಂದರೆ ಇಲ್ಲ. ಯಾಕಂದರೆ ಅದು ಅವಾಂಗ್ಮಾನಸ ಗೋಚರವಾಗಿರ್ತಕ್ಕಂಥದ್ದು. ವಾಕು ಮನಸ್ಸುಗಳಿಗೆ ಅಗೋಚರವಾಗಿರುವಂಥ ತತ್ವವನ್ನು ನಾವು ಮನಸ್ಸಿನಿಂದ ಊಹಿಸಲಿಕ್ಕೆ ಬರೋದಿಲ್ಲ. ಇನ್ನು ಉಪಮಾನ, ಈಗ ಉಪಮಾನವನ್ನು ಕೊಡ್ತಿರ್ತೀವಿ. ಚಂದ್ರಮುಖಿ, ಚಂದ್ರನಂತೆ ಮುಖವುಳ್ಳವಳು ಅಂತ ಅಲ್ಲಿ ಉಪಮಾನ ಕೊಡ್ತಾ ಇದ್ದೀವಿ. ಹಂಗೆ ಬ್ರಹ್ಮವಸ್ತು ಅದು ಅದ್ವಿತೀಯವಾಗಿರುವುದರಿಂದ, ಅದು ಒಂದೇ ಇರುವುದರಿಂದ ಅಲ್ಲಿ ಉಪಮಾನ ಕೊಡೋಕ್ಕೂ ಬರಂಗಿಲ್ಲ. ಈ ಶಬ್ದ ಪ್ರಮಾಣದಿಂದಲೂ ಕೂಡ ತಿಳಿಯಕ್ಕೆ ಬರ್ತದೇನೋ ಅಂತಂದರೆ ಇಲ್ಲ, ಶಬ್ದ ಪ್ರಮಾಣಕ್ಕೂ ಕೂಡ ನಿಲುಕುವಂಥದ್ದಲ್ಲ. ಹಾಗೆ ಅರ್ಥಾಪತ್ತಿ ಆಮೇಲೆ ಅನುಪಲಬ್ಧಿ ಅಭಾವ ಪ್ರಮಾಣದಿಂದಲಾಗಲಿ ಅರ್ಥಾಪತ್ತಿ. ಈಗ ದೇವದತ್ತ ದಿವಾನ ಭುಂಕ್ತೆ ಅಂತ ಹೇಳ್ತಾನೆ. ದೇವದತ್ತ ಅಲ್ಲಿ ಹಗಲು ಹೊತ್ತಿನಲ್ಲಿ ಉಣೋದಿಲ್ಲ ಅಂತ ಹೇಳ್ತಾನೆ. ಅವನ ಪೀನತ್ವ ಅಂದರೆ ಅವನ ಸ್ಥೂಲ ಶರೀರವನ್ನು ಕಂಡು ಹೆಂಗೆ ರಾತ್ರಿ ಊಟ ಮಾಡ್ತಿರ್ಬೋದು, ಇಷ್ಟು ಸ್ಥೂಲದಾನ ಅಂತಂದರೆ ಹಗಲು ಹೊತ್ತಿನಾಗ ಉಣೋದಿಲ್ಲ ಅಂತಂದರೆ ರಾತ್ರಿ ಉಣ್ತಿರ್ಬೋದು ಅಂತ ನಾವು ಹೆಂಗೆ ಅರ್ಥದ ಆಪತ್ತಿ ಮಾಡ್ಕೊಳ್ತೇವಲ್ಲ, ಹಾಗೆ ಬ್ರಹ್ಮವಸ್ತುವನ್ನು ಕೂಡ ಅನುಪಲಬ್ಧಿ ಪ್ರಮಾಣದಿಂದಲೂ ನಾವು ತಿಳ್ಕೊಳ್ಳಿಕ್ಕಾಗೋದಿಲ್ಲ, ಅರ್ಥಾಪತ್ತಿ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಅನುಪಲಬ್ಧಿ ಅಂತಂದರೆ ಅಭಾವ ಪ್ರಮಾಣ. ಬ್ರಹ್ಮ ಯಾವಾಗಲೂ ಭಾವರೂಪವಾಗಿರುವುದರಿಂದ ಅದನ್ನು ಅಭಾವ ಪ್ರಮಾಣದಿಂದಲೂ ಕೂಡ ತಿಳ್ಕೊಳ್ಳಿಕ್ಕಾಗೋದಿಲ್ಲ ಅಂಥೇಳಿ ಈ ಪ್ರಕಾರವಾಗಿ ಬ್ರಹ್ಮ ಹೇಗಿದೆ? ಅದು ಅಪ್ರಮೇಯಂ, ಪ್ರಮಾಣಕ್ಕೆ ಅತೀತವಾಗಿರತಕ್ಕಂಥದ್ದು. ಅರೂಪಂ, ಬ್ರಹ್ಮಕ್ಕೆ ಏನಾದರೂ ರೂಪ ಅದೇನು ಅಂತಂದ್ರೆ ಇಲ್ಲ, ಅದು ರೂಪರಹಿತವಾಗಿರುವಂಥದ್ದು. ಅವ್ಯಕ್ತಂ, ಮತ್ತದು ವ್ಯಕ್ತ ಆಗೋದಿಲ್ಲ. ಘಟಪಟದಲ್ಲಿ ಹೆಂಗೆ ವ್ಯಕ್ತವಾಗಿ ತೋರ್ತಾ ಇದ್ದಾವೆಯೋ ಹಂಗೆ ತೋರುವಂಥದ್ದಲ್ಲ, ಅದು ಅವ್ಯಕ್ತ ಸ್ವರೂಪವಾಗಿರುವಂಥದ್ದು. ಅನಾಖ್ಯಂ, ಅದಕ್ಕೇನಾದರೂ ನಾಮ ಅದೇನು? ಬ್ರಹ್ಮವಸ್ತು ಏನಾದರೂ ಹೆಸರು ಅದೇನು ಅಂತಂದ್ರೆ ನಾವು ಸುಮ್ಮನೆ ತಿಳಿಯೋದಕ್ಕೋಸ್ಕರವಾಗಿ ಇಲ್ಲಿ ಬ್ರಹ್ಮ, ಎಲ್ಲಕ್ಕೆ ದೊಡ್ಡದಾಗಿರೋದು ಬ್ರಹ್ಮ ಅಂತ ಕರಿತೀವಿ. ಆದರೆ ವಾಸ್ತವಿಕವಾಗಿ ಅದಕ್ಕೆ ಯಾವ ನಾಮಗಳು ಇಲ್ಲ, ಯಾವ ರೂಪಗಳು ಇಲ್ಲ. ಅದು ಅವ್ಯಯ,
ಅಂದರೆ ನಾಶರಹಿತವಾಗಿರುವಂಥದ್ದು ಆ ಪರಬ್ರಹ್ಮವಸ್ತು ಅನ್ನುವಂಥದ್ದು. ಯಾಕಂದರೆ ದೇಹಾದಿಗಳು ಸ್ಥೂಲವಾಗಿ ತೋರ್ತಾವು, ಆದ್ದರಿಂದ ಇವು ನಾಶವನ್ನು ಹೊಂತಾವು. ಆದರೆ ಅದು ಅವಯವರಹಿತವಾಗಿರುವುದರಿಂದ ಅದರಲ್ಲಿ ಯಾವುದೇ ಒಂದು ನಾಶ ಅನ್ನುವಂಥದ್ದಿಲ್ಲ. ಇದಂ ಕಿಂಚಿತ್ ಜ್ಯೋತಿ ಸ್ವಯಂ ಚಕಾಸ್ತಿ. ಇಂಥ ಯಾವುದೋ ಒಂದು ಸ್ವಯಂ ಜ್ಯೋತಿಯಾಗಿರ್ತಕ್ಕಂಥದ್ದು ಆ ಬ್ರಹ್ಮವಸ್ತು, ಅದು ಪ್ರಕಾಶ ಮಾಡ್ತಾ ಇದೆ. ಆ ಪರಬ್ರಹ್ಮದ ಪ್ರಕಾಶದಲ್ಲಿಯೇ ಎಲ್ಲ ವಸ್ತುಗಳು ತೋರ್ತಾ ಇದ್ದಾವೆ. ಅದು ಸ್ವಯಂ ಪ್ರಕಾಶ, ಸ್ವಯಂ ಜ್ಯೋತಿ ಅಂತ. ಅದು ಇನ್ನೊಂದರ ಪ್ರಕಾಶವನ್ನು ಪಡ್ಕೊಂಡು ಬೆಳಗುತ್ತಾ ಇಲ್ಲ. ಸ್ವಯಮಾಗಿ ತನ್ನ ಸ್ವಂತ ಪ್ರಕಾಶದಿಂದ ಆ ನಾಶರಹಿತವಾಗಿರ್ತಕ್ಕಂಥ ವಸ್ತು ಅನ್ನುವಂಥದ್ದು ಇದು ಪ್ರಕಾಶಿಸ್ತಾ ಇದೆ ಅಂಥೇಳಿ ಈ ರೀತಿಯಾಗಿ ಪರಬ್ರಹ್ಮದ ಒಂದು ಲಕ್ಷಣವನ್ನು ಈ ಅನೇಕ ನುಡಿಗಳಿಂದ ಉಪದೇಶ ಮಾಡಿಕೊಂಡು ಬಂದರು. ಇನ್ನು ನಾಳೆಯೂ ಕೂಡ ಇನ್ನೂ 2 ಶ್ಲೋಕದಿಂದ ಆ ಪರಬ್ರಹ್ಮದ ಸ್ವರೂಪದ ವಿಚಾರವನ್ನು ನಿರೂಪಣೆ ಮಾಡ್ತಾರೆ. ಅದನ್ನು ನಾಳೆ ಕೇಳಿ ಶ್ರವಣ ಮಾಡೋಣ ಅಂತ ಹೇಳ್ತಾ ಈ 2 ನುಡಿಯ ಸದ್ಗುರುಜನಕ್ಕೆ ಅರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.